ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಇದು ನನ್ನದು ಜ್ಯುವೆಲರಿ ಕಲೆಕ್ಷನ್ ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಎಲ್ಲ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ, ಓಕೆನಾ. ನಾನು ನನ್ನ ಫಸ್ಟ್ ಜ್ಯುವೆಲರಿನ ನಿಮಗೆ ನಂದು ಕರಿಮಣಿ ಸರ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಇದು ಎಷ್ಟು 28 ಇಂಚಸ್ ಏನೋ ಇದೆ ಅನಿಸುತ್ತೆ ಈ ಲಾಂಗ್ ಚೈನ್. ಇದು ನಾನು ಪೆಂಡೆಂಟ್ ಇಷ್ಟು ದೊಡ್ಡದಾಗಿ ಮಾಡೋಕ್ಕೆ ಇರಲಿಲ್ಲ, ಅವರು ಪೆಂಡೆಂಟ್ನ ದೊಡ್ಡದಾಗಿ ಮಾಡಿದ್ದಾರೆ. ಆದ್ರೂ ಚೆನ್ನಾಗಿದೆ ಈ ಡಿಸೈನ್, ನಂಗೆ ತುಂಬ ಇಷ್ಟ ಆಯಿತು. ಸ್ಯಾರಿ ಮೇಲೆ ಎಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಕರಿಮಣಿನ ಈ ಥರ ಕೊಟ್ಟಿದ್ದಾರೆ, ರೌಂಡ್ ಕರಿಮಣಿನಲ್ಲಿ ಈ ಥರ ಕೊಟ್ಟಿದ್ದಾರೆ. ಮಧ್ಯೆ ಮಧ್ಯೆ ಚೈನ್ ವರ್ಕ್, ಪ್ಯಾಚ್ ವರ್ಕ್ ಥರ ಆರ್ಟ್ ಶೇಪಲ್ಲಿ ಮಾಡಿದ್ದಾರೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟ ಆಗಿದರೆ ನೀವು ಈ ಥರ ಮಾಡಿಸ್ಕೊಳ್ಳಿ. ಇದು 25 ಗ್ರಾಮ್ ಇದೆ. ಕರಿಮಣಿ ಎಲ್ಲ ಸೇರಿ 32 ಗ್ರಾಮ್ ಏನೋ ಇದೆ. ಈ ಚೈನ್ ಮಾಡಿಸಿದಾಗ ಆಲ್ಮೋಸ್ಟ್ 2 ಲ್ಯಾಕ್ ಸಮಥಿಂಗ್ ಏನೋ ಆಗಿತ್ತು, ಮರ್ತೋಗ್ಬಿಟ್ಟಿದೆ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ನಂದು ನೆಕ್ಸ್ಟ್ ಜ್ಯುವೆಲರಿ ನಿಮ್ಗೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಬಂದುಬಿಟ್ಟು ಮುತ್ತಿನ ಸರ, ರೀಸೆಂಟಾಗಿ ತೊಗೊಂಡೋಗಿರೋದು ಇದು. ನೋಡಿ ಫ್ರೆಂಡ್ಸ್, ಇದು ಪೆಂಡೆಂಟ್ ಬಂದುಬಿಟ್ಟು ಈ ಥರ ಇದೆ. ಪೆಂಡೆಂಟ್ 7 ಗ್ರಾಮ್ ಏನೋ ಇದೆ. ಇಲ್ಲಿ ಮಧ್ಯ ಹಾಕ್ಸಿರೋ ಗುಂಡೆಲ್ಲ ಬಂದುಬಿಟ್ಟು 2.5 ಗ್ರಾಮ್ ಏನೋ ಇದೆ ಈ ಗುಂಡುಗಳು. ಮುತ್ತಿಗೆ 3000 ಚಿಲ್ಲರೆ ತೊಗೊಂಡ್ರು ಅವರು. ಇದನ್ನು 28 ಇಂಚ್ ಲೆಂತ್ ಇದೆ. ಇದನ್ನು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೆಂಡೆಂಟ್ ಈ ಥರ ಇದೆ. ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಡಿಸೈನ್ ಎಲ್ಲ ಇಷ್ಟ ಆಗಿದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಮಾಡಿಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ನೆಕ್ಲೆಸ್. ಫ್ರೆಂಡ್ಸ್, ಇದು 15 ಗ್ರಾಮ್ ಏನೋ ಇದೆ. ಇದು ಹಾಸನಲ್ಲಿ HKS ಅಲ್ಲಿ ತಗೊಂಡಿದ್ದು ನಾನು. ಡಿಸೈನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಇದು ನೋಡಿ, 14-15 ಗ್ರಾಮ್ಗೆಲ್ಲ ಇವಾಗ ಎಷ್ಟು ಚೆನ್ನಾಗಿರೋದು ಬರ್ತಿದೆ. ಮತ್ತು ಇದು ಫ್ಲೆಕ್ಸಿಬಲ್ ಆಗಿದೆ, ಫೋಲ್ಡೇಬಲ್. ಇದು ನೋಡಿ, ಫೋಲ್ಡ್ ಕೂಡ ಮಾಡ್ಬೋದು. ಕೆಲವರು ಜ್ಯುವೆಲರಿ ಎಲ್ಲ ಫೋಲ್ಡ್ ಮಾಡಿದ್ರೆ ಎಲ್ಲ ಮುರಿದೋಗುತ್ತೆ, ಹಂಗೇನೆ. ಇದು ಫೋಲ್ಡ್ ಮಾಡಿದ್ರೂ ಏನೂ ಆಗಲ್ಲ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಮಧ್ಯದಲ್ಲಿ ಲಕ್ಷ್ಮಿ, ಪಕ್ಕದಲ್ಲೆಲ್ಲ ನವಿಲು ಮತ್ತು ಎಲ್ಲ ಎಲಿಫೆಂಟ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್. ನೋಡಿ, ಮತ್ತು ಕರಿಮಣಿ ಸರ ತೋರಿಸಿದ್ನಲ್ಲ, ಅದ್ರದ್ದು ಇಯರಿಂಗ್ಸ್. ಇದು 6 ಗ್ರಾಮ್ ಏನೋ ಇದೆ ಅನಿಸುತ್ತೆ, ಮರ್ತುಬಿಟ್ಟಿದ್ದೀನಿ. ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ನೆಕ್ಲೆಸ್. ಇದು 3/4 ಬರುತ್ತೆ. ಇದು 3/4 ನೆಕ್ಲೆಸ್. ಇನ್ನೊಂದು ಲಾಂಗ್ ನೆಕ್ಲೆಸ್ ಇದೆ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡಿ, ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ. ಇದನ್ನು ಭೀಮಾ ಜ್ಯುವೆಲರ್ಸಲ್ಲಿ ತಗೊಂಡಿದ್ದು ನಾನು. ಈ ಹಾರನೂ ಅಷ್ಟೇ ನೋಡಿ, ಇಲ್ಲಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ. ಇಲ್ಲೇ ಚೈನ್ ಲಿಂಕ್ ಕೊಟ್ಟಿದ್ದಾರೆ. ಈ ಥರ ಹಿಂಗೆ ಫೋಲ್ಡ್ ಮಾಡಿನೂ ನಾವು ಕ್ಯಾರಿ ಮಾಡ್ಬೋದು. ಈ ಥರ ನಾನು ಸಾಮಾನ್ಯ ಈ ಥರ ಜ್ಯುವೆಲರಿನೇ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ನಾನು ಒಂಚೂರು ರಫ್ ಯೂಸ್ ಮಾಡೋದು ಜಾಸ್ತಿ. ಹೆಂಗೆ ಬೇಕಂಗೆ ಫೋಲ್ಡ್ ಮಾಡಿ ಇಟ್ಟಾಗೆಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ಫ್ಲೆಕ್ಸಿಬಲ್ ಇದ್ದರೆ ಹೆಂಗೆ ಫೋಲ್ಡ್ ಮಾಡಿಟ್ರೂ ಅದೇನೂ ಹಾಳಾಗಲ್ಲ. ಹಂಗಾಗಿ ನಾನು ಈ ಥರ ಇರೋದನ್ನು ನೋಡಿಬಿಟ್ಟೆ ತಗೊಳ್ತೀನಿ. ಈ ಲಾಂಗ್ ಹಾರ ನಿಮ್ಗೆ ಇಷ್ಟ ಆಯಿತಾ?
ನೆಕ್ಸ್ಟ್ ಬಂದುಬಿಟ್ಟು ಬ್ರಾಸ್ಲೆಟ್. ಇದು ನೋಡಿ, ಇದು 7 ಗ್ರಾಮ್ 100 ಮಿಲಿ ಇದೆ. ಇದು ಕಾಸ್ಟಿಂಗ್ ಗೋಲ್ಡ್. ಇದು ಕಾಸ್ಟಿಂಗಲ್ಲಿ ಮಾಡಿರೋಂಥದ್ದು. ವೇರ್ ಮಾಡಿದ್ರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನೆಕ್ಲೆಸ್ ಥರನೂ ವೇರ್ ಮಾಡ್ಬೋದು. 2 in 1 ಇದು. ಡಿಸೈನ್ ಎಲ್ಲ ನೋಡಿ ಯಾವ ಥರ ಇದೆ, ಹತ್ರದಿಂದ ತೋರಿಸ್ತೀನಿ. ಇದು ರೀಸೆಂಟಾಗಿ ತಗೊಂಡಿದ್ದು ಫ್ರೆಂಡ್. ಇದು ನೆಕ್ಸ್ಟ್ ನೋಡಿ, ಇದು ವಂಕಿ ಉಂಗುರ ಅಂತ ಹೇಳ್ತಾರಲ್ಲ ಅದು. ನನಗೆ ಈ ವಂಕಿ ಉಂಗುರ ಅಂದರೆ ಇಷ್ಟ, ಚೆನ್ನಾಗಿರುತ್ತೆ, ಕೈಯಲ್ಲಿ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಇದು 5 to 6 ಗ್ರಾಮ್ ಇರಬೇಕನ್ಸುತ್ತೆ. ನಿಮ್ಗೆ ನನ್ನ ಜ್ಯುವೆಲರಿ ಕಲೆಕ್ಷನ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಾನು ಫಸ್ಟು ವ್ಲಾಗ್ ಮಾಡ್ತಿರೋದು. ಏನಾದರೂ ಹೇಳುವಾಗ ತಪ್ಪಾಗಿದ್ದರೆ ಸಾರಿ. ನೆಕ್ಸ್ಟ್ ಬಂದುಬಿಟ್ಟು ಈ ಚೌಕರ್. ಇದು ಗೋಲ್ಡಲ್ಲ, ಇದು ಆರ್ಟಿಫಿಷಿಯಲೇ, ಆದರೆ ಇದು ನನಗೆ ತುಂಬ ಇಷ್ಟ ಆಯ್ತು. ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಅದಕ್ಕೋಸ್ಕರ ಇದನ್ನು ಹಂಗೆ ಇಟ್ಕೊಂಡಿದ್ದೀನಿ. ನಾನು ಗೋಲ್ಡ್ ಕಲೆಕ್ಷನ್ಸ್ ಜೊತೆಗೇ ಇದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ನೋಡೋಣ, ಇದು ಆದರೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಇದ್ರದ್ದು ಇಯರಿಂಗ್ಸೂ ಇದೆ, ತೋರಿಸ್ತೀನಿ ನಿಮಗೆ. ಈ ಇಯರಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೊನ್ನೆ ಒಂದು ಫಂಕ್ಷನ್ಗೆ ವೇರ್ ಮಾಡ್ಕೊಂಡಿದ್ದೆ. ಎಲ್ಲರೂ ಗೋಲ್ಡಾ ಅಂತಲೇ ಕೇಳ್ತಿದ್ರು. ಗೋಲ್ಡ್ಗಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ ಮತ್ತು ಈ ಚೌಕರ್ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಆ ಫೋಟೋ ಸಿಕ್ಕಿದ್ರೆ ಆ್ಯಡ್ ಮಾಡಿರ್ತೀನಿ ನೋಡಿ. ನಿಮಗೂ ನನ್ನ ಜ್ಯುವೆಲರಿ ಕಲೆಕ್ಷನ್ಸಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ಅದನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಹಾಗೇ ಫೋಟೋಸು ಹಾಕಿರ್ತೀನಿ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.